ಹತಾಶ ಕಾಂಗ್ರೆಸ್ಸಿಗರಿಂದ ಮೋದಿ ಮೂದಲಿಕೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ 12 ವರ್ಷಗಳ ವಿರಹ ವೇದನೆ ಇದೀಗ ಮೂರನೇ ಜಾಗತಿಕ ಮಹಾಯುದ್ಧದ ಸಂಕಷ್ಟದ ಸ್ಥಿತಿಯಲ್ಲಿ ಮತ್ತೆ ಕೆಟ್ಟ ವ್ಯಸನದ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಪ್ರತಿನಿತ್ಯ ಅಖಿಲ ಭಾರತ ಕಾಂಗ್ರೆಸ್ಸಿನ ವಕ್ತಾರ ಅಥವಾ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವ ಕರ್ನಾಟಕದ ಮುಖ್ಯಮಂತ್ರಿ ಮಂತ್ರಿಗಳು ಅವರ ಬಾಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವಿನ ಕುರಿತಂತೆ ತೀರಾ ಹಗುರವಾದ, ಲಘುವಾದ, ಬೈಗಳಿಗೆ ಸಮಾನವಾದ ಹೇಳಿಕೆಗಳು ಪ್ರತಿನಿತ್ಯ ಪ್ರಕಟಗೊಳ್ತಾ ಇರೋದು ಆ ಪಕ್ಷದ ಒಂದು ಪತನ ಕಾಂಡದ ಸಂಕೇತಗಳಂತಿದೆ. ತತ್ಕ್ಷಣದ ಪ್ರಚೋದನೆ ಇಷ್ಟೇ. ಈಗಾಗಲೇ 9ನೇ ದಿನಕ್ಕೆ ಪ್ರವೇಶವಾಗಿರುವ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಪ್ರಚಂಡ ಯುದ್ಧ, ಆ ಯುದ್ಧ ಘೋಷಣೆಯಾಗುವ 2 ದಿನಗಳ ಮುಂಚೆ ಪ್ರಧಾನಿಯವರು ಇಸ್ರೇಲಿಗೆ ಭೇಟಿ ಕೊಟ್ಟು ಬಂದ್ರು. ಇಸ್ರೇಲಿನ ಪ್ರಧಾನಿಯ ಜೊತೆಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡರು. ಅದರಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದವಾಗಿತ್ತು, ವ್ಯಾಪಾರಿ ಒಪ್ಪಂದವಾಗಿತ್ತು. ಟೆಲ್ ಅವೀವ್ನಿಂದ, ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಿಂದ ಮೋದಿ ನಿರ್ಗಮಿಸಿದ ಮರುಕ್ಷಣವೇ ಈ ದಾಳಿ ಶುರುವಾಯ್ತಲ್ವಾ, ಅಷ್ಟೇ ಸಾಕಾಗಿತ್ತು. ಕಳೆದ 12 ವರ್ಷಗಳಿಂದ ಸುಮಾರು 90 ಚುನಾವಣೆಗಳಲ್ಲಿ, ಲೋಕಸಭೆ ಮತ್ತು ವಿವಿಧ ರಾಜ್ಯಗಳ ಚುನಾವಣೆಗಳು, ಉಪಚುನಾವಣೆಗಳಲ್ಲೂ ಮೋದಿಯನ್ನ ಬಗ್ಗು ಬಡಿಲಿಕ್ಕಾಗದೇ ಇರೋ ಈ ಕಾಂಗ್ರೆಸ್ಸಿಗರಿಗೆ ಈ ಅಮೆರಿಕ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಭಾರಿ ಪ್ರಚಂಡ ಅಸ್ತ್ರ ಅನ್ನೋಂಗ್ ಅನ್ಸ್ಬಿಟ್ಟಿದೆ ಅವ್ರಿಗೆ. ಇದೇ ಸುಸಮಯ ನಾವು ಮೋದಿಯನ್ನ ಬಗ್ಬಡ್ಲಿಕ್ಕೆ, ಮೋದಿಯನ್ನ ಪ್ರಜಾಪ್ರಭುತ್ವವಾದಿ ಚುನಾವಣೆ ಮೂಲಕ ಸೋಲಿಸ್ಲಿಕ್ಕೆ ಆಗದೆ ಇರೋರು ಮೊದಲು ವೋಟ್ ಚೋರಿ ಆರೋಪ ಮಾಡಿದ್ರು, ಚುನಾವಣಾ ಆಯೋಗದ ಹಸ್ತಕ್ಷೇಪ ಅಂತ ಆರೋಪ ಮಾಡಿದ್ರು, SIR ಪ್ರಕ್ರಿಯೆಯನ್ನ ಅದೊಂದು ಕುತಂತ್ರ, ಷಡ್ಯಂತ್ರ ಅಂತೆಲ್ಲ ಮಾತಾಡಿದ್ರು. ತಮ್ಮ ವೋಟ್ ಬ್ಯಾಂಕ್ ಪ್ರಯತ್ನಗಳೆಲ್ಲ ವಿಫಲವಾದ ಮೇಲೆ ಇದೀಗ ಯುದ್ಧದ ಅಸ್ತ್ರ ಸಿಕ್ಕಿದೆ ಅವ್ರಿಗೆ. ಡೊನಾಲ್ಡ್ ಟ್ರಂಪ್ ಆಗಾಗ್ಗೆ ಅಂದ್ರೆ ಕಳೆದ 1 ವರ್ಷದಿಂದ ಆಪರೇಷನ್ ಸಿಂಧೂರ ಶುರುವಾದಾಗಿನಿಂದ ಭಾರತದ ಪರವಾಗಿ ತಾನೇ ಹೇಳಿಕೆಗಳನ್ನ ಕೊಡ್ತಾ ಒಂದು ಕುಚೇಷ್ಟ ರೀತಿಯ ಒಂದು ಪ್ರತಿನಿತ್ಯ ಒಂದು ಕುಚೇಷ್ಟೆಯ ಸುದ್ದಿ ಸೃಷ್ಟಿ ಮಾಡ್ತಿರೋ ಡೊನಾಲ್ಡ್ ಟ್ರಂಪ್ ಮಾತು ಕೇಳ್ಕೊಂಡ್ಬಿಟ್ಟು ಕಾಂಗ್ರೆಸ್ಸಿಗರು ಡೊನಾಲ್ಡ್ ಟ್ರಂಪ್ರ ಅವಿವೇಕದ ಹೇಳಿಕೆಗಳನ್ನೇ ಮೋದಿಯವರ ವಿರುದ್ಧ ತಿರುಗುಬಾಣವಾಗಿ ಬಳಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೀಗ ಲೇಟೆಸ್ಟ್ ಏನು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಆಪರೇಷನ್ ಸಿಂಧೂರದ ನಂತರ, ಅದರ ಯಶಸ್ಸಿನ ಕೀರ್ತಿಯನ್ನು ತಾನೇ ತನ್ನ ಕಿರೀಟಕ್ಕೆ ಅಂಟಿಸ್ಕೊಳ್ತಾ ಬಂದಿದ್ದಲ್ಲದೇನೆ, ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸೋವರೆಗೂ ಕೂಡ ನನ್ನ ತಾರೀಫ್ ವಾರ್ ಮುಂದುವರಿಯುತ್ತೆ ಅಂತ ಘೋಷಣೆ ಮಾಡ್ಬಿಟ್ಟು ಭಾರತದಿಂದ ರಫ್ತಾಗುವ ವಸ್ತುಗಳಿಗೆ, ಆಹಾರ ಸಾಮಗ್ರಿಗಳಿಗೆ, ಮತ್ತಿತರ ಉತ್ಪನ್ನಗಳಿಗೆ 50% 100% ದುಬಾರಿ ಆಮದು ಶುಲ್ಕ ಹೇರೋದ್ರ ಮೂಲಕ ನರೇಂದ್ರ ಮೋದಿ ಅವರಿಗೆ ಮುಜುಗರ ಆಗೋ ರೀತಿಯಲ್ಲಿ ಕಳೆದ 1 ವರ್ಷದಿಂದ ಪ್ರಹಾರ ನಡೆಸ್ತಾ ಬಂದಿದ್ದಾರೆ. ಅದು ಮಿಲಿಟರಿ ಯುದ್ಧ ಅಲ್ಲ, ಭಾರತದ ವಿರುದ್ಧ ಒಂದು ಆರ್ಥಿಕ ಸಮರವನ್ನೇ ಘೋಷಣೆ ಮಾಡಿದ್ರು. ಇಂಥ ಸಂಕಷ್ಟದ ಸಮಯದಲ್ಲಿ ಈ ರೀತಿ ಒಬ್ಬ ಅಮೆರಿಕದಂತ 240 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸರು, ಸೂಪರ್ ಪವರ್ ರಾಷ್ಟ್ರದ ಅಧ್ಯಕ್ಷ ತಲೆಗೆ ತೋಚಿದಂತೆ ಒಂದೊಂದು ಭಾರತಕ್ಕೆ ಮುಜುಗರವಾಗುವಂತ, ಮೋದಿಯವರಿಗೆ ಹೊಸ ಸವಾಲುಗಳನ್ನ ಸೃಷ್ಟಿಸಬಲ್ಲಂತಹ ಹೇಳಿಕೆಗಳನ್ನ ಕೊಡ್ತಿರುವಾಗ, ನೀತಿಗಳನ್ನ ಪ್ರಕಟಿಸ್ತಿರುವಾಗ ಕಾಂಗ್ರೆಸ್ಸಿಗರು ಅದೇ ಶುರು ಮಾಡ್ಬಿಟ್ರು. ಅರೆ, ಇಷ್ಟೆಲ್ಲ ಆತ ಭಾರತಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಕೂಡ ಮೋದಿ ಯಾಕೆ ಸುಮ್ಮನಿದ್ದಾರೆ? ನರೇಂದರ್ ಸರೆಂಡರ್ ಅನ್ನೋ ಒಂದು ಪ್ಲಕಾರ್ಡ್ಗಳು ಹಿಡ್ಕೊಂಡ್ಬಿಟ್ಟು ಲೋಕಸಭೆಯಲ್ಲಿ ಮೋದಿ ಅವ್ರನ್ನ ಅವಮಾನಿಸೋ ಪ್ರಯತ್ನ ಮಾಡಿದ್ರು ಕಳೆದ ತಿಂಗಳ ಅಧಿವೇಶನದಲ್ಲಿ. ಇವತ್ತು ಮತ್ತೆ ಬಜೆಟ್ ಅಧಿವೇಶನ ಪುನರಾರಂಭವಾಗ್ತಿದ್ದಂತೆ ಲೋಕಸಭೆ, ರಾಜ್ಯಸಭೆ ಎರಡರಲ್ಲೂ ಕೂಡ ಇರಾನ್ ಯುದ್ಧ ಕುರಿತಂತೆ ಯಾಕೆ ಪ್ರಧಾನಮಂತ್ರಿ ಮೌನ ಮುರಿತಾ ಇಲ್ಲ ಅಂತ ಬೆನ್ನಟ್ಟಿದ್ದಾರೆ. ಪ್ರಧಾನಿಯವರು ಈ ಡೊನಾಲ್ಡ್ ಟ್ರಂಪ್ ನಂತ ಒಬ್ಬ ತಿಕ್ಕುಲ ಆಸಾಮಿಯ ಪ್ರತಿನಿತ್ಯದ ಕುಹಕದ ಹೇಳಿಕೆಗಳಿಗೆ ಉತ್ತರ ಕೊಡ್ತಾ ಹೋದ್ರೆ ಈ 140 ಕೋಟಿ ಭಾರತದ ಪ್ರಜೆಗಳೇನಿದ್ದಾರೆ ಅವರ ಹಿತಾಸಕ್ತಿ, ಅವರ ದೈನಂದಿನ ನೆಮ್ಮದಿಯ ಗತಿ ಏನಾದೀತು ಅಂತ ಆ ರೀತಿ ಯೋಚನೆ ಮಾಡುವವರೇ ಇಲ್ಲ. ಯಾಕಂದ್ರೆ ಹೇಳಿ ಕೇಳಿ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ತಮ್ಮದೇ UPA ಸರ್ಕಾರ 10 ವರ್ಷಗಳಿದ್ದಾಗ ಒಬ್ಬ ಡಾಕ್ಟರ್ ಮನಮೋಹನ್ ಸಿಂಗ್ ನಂತ ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞನ ಕೈ ಕೆಳಗೆ ಮಂತ್ರಿಯಾಗಿ ಕೆಲಸ ಮಾಡೋ ಉಸಾಬರಿಯನ್ನೇ ತೋರ್ಲಿಲ್ಲ. ಯಾವತ್ತೂ ಮಂತ್ರಿಗಿರಿಯ ಜವಾಬ್ದಾರಿನೇ ಹೊತ್ತಿಲ್ಲ. ತಾವೇನೇ ಇದ್ರು ಕೂಡ ಈ ದೇಶಕ್ಕೆ ಪ್ರಧಾನಿ ಮಂತ್ರಿ ಹುದ್ದೆಗೆ ಮಾತ್ರ ಲಾಯಕ್ಕು. ತಾವು ಪ್ರಧಾನಮಂತ್ರಿ ಆಗ್ಬಿಟ್ಟು ಉಳಿದವ್ರ ಮೇಲೆ ಹುಕುಂ ಚಲಾಯಿಸೋದು ತಮ್ಮ ಜನ್ಮಸಿದ್ಧ ಹಕ್ಕೇ ಹೊರತು ಇನ್ನೊಬ್ಬರ ಕೈಗಳಿಗೆ ಮಂತ್ರಿ ಆಗಬಾರ್ದು ಅಂತ. ಮಂತ್ರಿ ಆಗದಿದ್ರೆ ಏನಾಯ್ತು? ಯಾರೇ ಪ್ರಧಾನಮಂತ್ರಿ ಆಗಿದ್ರು ಕೂಡ ಅವ್ರ ಮೇಲೆ ಪ್ರಾಕ್ಸಿ ಅಧಿಕಾರ ಚಲಾವಣೆ ಮಾಡೋ ಒಂದು ಚಪಲವನ್ನ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ.
10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮತ್ತು ಅವರ ಮಂತ್ರಿಮಂಡಲವೇ ಅಸ್ತಿತ್ವದಲ್ಲಿದ್ರು ಕೂಡ UPA ಸಲಹಾ ಸಮಿತಿಯನ್ನು ಸಂವಿಧಾನೇತರ ಒಂದು ಸಂಸ್ಥೆಯನ್ನು ಸೃಷ್ಟಿಸಿಕೊಂಡು ಅದಕ್ಕೆ ತಾನೇ ಅಧ್ಯಕ್ಷೆ ಆಗ್ಬಿಟ್ಟು ತಮ್ಮ ಆಸ್ಥಾನದಲ್ಲಿ ತಮಗೆ ಬೇಕಾದ ಆಪ್ತ ಮಿತ್ರರ ಒಂದು ದೊಡ್ಡ ಒಂದು ಕೋಟರಿಯನ್ನೇ ಕಟ್ಕೊಂಡಿದ್ರು ಸೋನಿಯಾ ಗಾಂಧಿ. ಸರ್ಕಾರದ ಯಾವುದೇ ಸದುದ್ದೇಶದ ಕ್ರಮಗಳಿಗೆ ತಾವೇ ಅದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಪ್ರಚಾರ ಕೊಡ್ತಾ ಬಂದ್ರು. ಅಧಿಕಾರ ಕಳ್ಕೊಂಡ ಮೇಲೆ UPA ಸರ್ಕಾರ ಪತನವಾದ ಮೇಲೆ ಸ್ವತಃ ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಈಕೆ 1.5 ವರ್ಷಗಳ ಹಿಂದೆ ದಿವಂಗತರಾದ ನಂತರವೂ ಕೂಡ ಅಪ್ಪಿತಪ್ಪಿ ಅವ್ರ ಬಾಯಲ್ಲಿ ಮನಮೋಹನ್ ಸಿಂಗ್ರು ಈ ರಾಷ್ಟ್ರಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಮಾತಾಡಲ್ಲ. ತಮ್ಮ ಸರ್ಕಾರದ ವೈಫಲ್ಯತೆಗಳು ಏನೇ ಇದ್ರು ಕೂಡ ಮನಮೋಹನ್ ಸಿಂಗ್ ತಲೆಗೆ ಅವ್ರು ಮಾಡಿರಬಹುದಾದ ಒಳ್ಳೆ ಕೆಲಸಗಳೆಲ್ಲ ಸೋನಿಯಾ ಗಾಂಧಿ ಅಕೌಂಟ್ಗೆ ಹಾಕೋ ಒಂದು ಈ ಗುಲಾಮ ನಿಷ್ಠೆಯನ್ನು ತೋರ್ತಾ ಬಂದಿರೋ ಕಾಂಗ್ರೆಸ್ಸಿಗರು ಮೋದಿಯನ್ನ ಡೊನಾಲ್ಡ್ ಟ್ರಂಪ್ರ ಗುಲಾಮ ಅಂತ ಕರೀತಾ ಇದ್ದಾರೆ. ಹೆಜ್ಜೆ ಹೆಜ್ಜೆ ಕೂಡ ನಿನ್ನೆ ಪ್ರಪಂಚದಾದ್ಯಂತ ತೈಲ ಮತ್ತು ಅನಿಲಗಳ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಅನಿವಾರ್ಯವಾಗಿ ಭಾರತ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ಗೆ 60 ರೂಪಾಯಿ ಮತ್ತು ವ್ಯಾಪಾರಿ ಉದ್ದೇಶದ ಸಿಲಿಂಡರ್ಗಳಿಗೆ 160 ರೂಪಾಯಿ ಅಷ್ಟು ದರವನ್ನ ಏರ್ಸ್ಲೇಬೇಕಾಗಿ ಬಂತು. ಅದರ ಅನಿವಾರ್ಯತೆ ಯಾಕೆ ಅಂತ ಇವ್ರಿಗೆಲ್ರಿಗೂ ಗೊತ್ತಿದೆ ಅಂತಲ್ಲ. ಆದ್ರೂ ಕೂಡ ನೋಡಿ, ಡೊನಾಲ್ಡ್ ಟ್ರಂಪ್ ಹೆದರ್ಸಿದ ತಕ್ಷಣ ಮೋದಿ ಹೇಗೆ ಏರಿಸ್ಬಿಟ್ರು, ಹೇಗೆ ದರ ಏರಿಕೆ ಮಾಡ್ಬಿಟ್ರು, ಜನರ ಮೇಲೆ ಭಾರ ಹಾಕ್ಬಿಟ್ರು. ಇದುವರೆಗೂ ವಿದೇಶಾಂಗ ನೀತಿ, ರಕ್ಷಣಾ ನೀತಿಯ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದ ಸಿದ್ದರಾಮಯ್ಯನವರು ಕೂಡ ಈ 60 ರೂಪಾಯಿ ಬೆಲೆ ಏರಿಕೆಯನ್ನ, ಸಿಲಿಂಡರ್ ಬೆಲೆ ಏರಿಕೆಯನ್ನ ಮೋದಿ ಶರಣಾಗತಿಯಿಂದ ಹೀಗಾಗ್ಬಿಡ್ತು, ಡೊನಾಲ್ಡ್ ಟ್ರಂಪ್ ವಿರುದ್ಧ ಮೋದಿ ಶರಣಾಗತರಾಗಿದ್ದಾರೆ ಅಂತ ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಮೋದಿ ಡೊನಾಲ್ಡ್ ಟ್ರಂಪ್ ಗುಲಾಮ ಅಂತ ಮಾತಾಡ್ತಾರೆ. ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಯಥಾ ಪ್ರಕಾರ ಮೋದಿ ಅವ್ರಿಗೆ ಹಿಗ್ಗಾಮುಗ್ಗ ಲೇವಡಿ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿಯೇ ಅಂದ್ರೆ ಮೋದಿ ಅವರು ತಮ್ಮ ಮೊದಲ ಅವಧಿಯಲ್ಲೇನೆ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು. 2017ರಲ್ಲಿ ಏಕರೂಪ ತೆರಿಗೆ ವ್ಯವಸ್ಥೆ GST ಅನುಷ್ಠಾನ ಮಾಡಿದ್ರು. 2019ರಲ್ಲಿ ಗೆದ್ದು ಬಂದ ಮೇಲೆ ಆರ್ಟಿಕಲ್ 370 ರದ್ದು ಮಾಡಿದ್ರು. ಇದೆಲ್ಲದರ ನಡುವೆ ಮಾನವ ಕುಲ ಎದುರಿಸಿದ ಅತ್ಯಂತ ಪ್ರಚಂಡ ಯುದ್ಧ, ಮಾರಣಾಂತಿಕ ಯುದ್ಧ ಅಂದ್ರೆ ಅಗೋಚರ ಶತ್ರುವಿನ ವಿರುದ್ಧ ನಡೆದ ಮಹಾಸಮರ. ಅಂದ್ರೆ ಆ ಕೋವಿಡ್ ಸಾಂಕ್ರಾಮಿಕ ಬಂದಾಗ ಇಡೀ ಜಗತ್ತೇ ಬೆರಗಾಗೋ ರೀತಿಯಲ್ಲಿ ಅದನ್ನು ಯಾವ ರೀತಿ ನಿಯಂತ್ರಣಕ್ಕೆ ತಂದ್ರು. ಯಾವುದೇ ರಾಷ್ಟ್ರದ ಪ್ರಧಾನಮಂತ್ರಿಗಾಗ್ಲಿ ರಾಷ್ಟ್ರಪತಿಗಾಗ್ಲಿ 140 ಕೋಟಿ ಜನಸಂಖ್ಯೆಯ ಆರೋಗ್ಯ ರಕ್ಷಣೆ, ಜೀವ ರಕ್ಷಣೆಯ ಒಂದು ಜವಾಬ್ದಾರಿ ಇರಲಿಲ್ಲ. ಆ ಜವಾಬ್ದಾರಿಯನ್ನ ಮೋದಿಯವರು ಯಾವ ರೀತಿ ಚಾಕಚಕ್ಯತೆಯಿಂದ ನಿರ್ವಹಿಸಿದ್ರು. ಲಕ್ಷಾಂತರ ಮಂದಿ ಬಡ ರೋಗಿಗಳು ಕೂಡ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಿದ್ರು. ಸುಮಾರು 110 ಕೋಟಿ ಪ್ರೌಢ ನಾಗರಿಕರುಗಳಿಗೆ 2 ಡೋಸು ಕೋವಿಡ್ ವ್ಯಾಕ್ಸಿನ್ ಕೊಡೋ ವ್ಯವಸ್ಥೆ ಮಾಡಿದ್ರು. ಅದಕ್ಕೆಲ್ಲ ಡಿಜಿಟಲ್ ತಂತ್ರಜ್ಞಾನ ಬಳಸ್ಕೊಂಡ್ಬಿಟ್ಟು ಕರಾರುವಾಕ್ವಾಗಿ ಆ ಇಡೀ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. ನೆನಪಿರ್ಲಿ, ಅದಕ್ಕೆಲ್ಲ ಡೊನಾಲ್ಡ್ ಟ್ರಂಪ್ರ ಆದೇಶವಾಗ್ಲಿ ಅಥವಾ ಅವ್ರ ಅನುಮತಿ ಆಗ್ಲಿ, ಅವರ ನಿರ್ಬಂಧವಾಗ್ಲಿ ಯಾವುದೂ ಪರಿಣಾಮ ಬೀರಲಿಲ್ಲ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಮಾತು ಕೇಳ್ಬಿಟ್ಟು ಇದನ್ನೆಲ್ಲ ಮಾಡಿಲ್ಲ. ಮೋದಿಗೆ ತನ್ನದೇ ಆದ ಸ್ವಂತ ವಿವೇಚನೆ, ವಿವೇಕ ಮತ್ತು ಹಿಂದೆ 13 ವರ್ಷ ಒಂದು ಉದ್ಯಮಶೀಲ ರಾಜ್ಯದ ಮುಖ್ಯಮಂತ್ರಿಯಾಗಿ, ತದನಂತರ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ 12 ವರ್ಷಗಳ ಕಾಲ, ಒಟ್ಟು 25 ವರ್ಷಗಳ ಕಾಲ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ನಿರಂತರವಾಗಿ ಅನುಭವ ಪಡ್ಕೊಂಡಿದ್ದಷ್ಟೇ ಅಲ್ಲ, ನಿರಂತರವಾದ ಕಲಿಕೆ, ನಿರಂತರವಾದ ಸುಧಾರಣೆ. ಅವರು ಮಾತಾಡಿದ್ರೆ ಪರ್ಫಾರ್ಮ್, ರಿಫಾರ್ಮ್, ಟ್ರಾನ್ಸ್ಫಾರ್ಮ್ ಅನ್ನೋ 3 ಮಾನದಂಡಗಳಿಂದ ತಮ್ಮ ಸರ್ಕಾರದ ಒಂದು ಸ್ವರೂಪವನ್ನ ಬಿಂಬಿಸ್ತಾ ಬಂದಿದ್ದಾರೆ. ಮೊದಲು ಸಾಧಿಸಿ ತೋರಿಸಿ, ಆಮೇಲೆ ಸುಧಾರಣೆ ಮಾಡೋ ಪ್ರಯತ್ನ ಮಾಡಿ, ತದನಂತರ ಪರಿವರ್ತನೆಯ ಗುರಿ ಸಾಧಿಸಿ ಅಂತ ಪದೇ ಹೇಳ್ತಿರ್ತಾರೆ. ಪರಿಶ್ರಮ, ಪ್ರಯತ್ನ, ಸುಧಾರಣೆ ಮತ್ತು ಪರಿವರ್ತನೆ, ಹೀಗೆ ಮೋದಿಯವರ ಪ್ರತಿಯೊಂದು ಅವರ ಘೋಷಿತ ಕಾರ್ಯಕ್ರಮಗಳಲ್ಲಿ, ಆರ್ಥಿಕ ಕಾರ್ಯಕ್ರಮವಾಗ್ಲಿ, ಸಮಾಜ ಕಲ್ಯಾಣ ಕಾರ್ಯಕ್ರಮವಾಗ್ಲಿ, ಪ್ರತಿಯೊಂದರಲ್ಲೂ ಕೂಡ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ ಮಾತಿತ್ತರೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಲಾಸ್ಟ್ ಮೈಲ್ ಡೆಲಿವರಿ ಅನ್ನೋದನ್ನ ಪ್ರತಿ ಸಾರಿ ಅವ್ರು ಹೇಳ್ತಾರೆ ಬರ್ತಾರೆ. ಕಿವಿಗೆ ಹಾಕೊಳ್ಳೋಷ್ಟು ವ್ಯವಧಾನ ಇಲ್ಲ. ಬುದ್ಧಿಪೂರ್ವಕ ಕಿವುಡಿಗೆ ಶರಣಾಗಿರೋ ಈ ಕಾಂಗ್ರೆಸ್ಸಿಗರು ಮೋದಿ ಅವ್ರನ್ನ ಡೊನಾಲ್ಡ್ ಟ್ರಂಪ್ ಗುಲಾಮ ಅಂತ ಕರಿತಿದ್ದಾರಲ್ಲ. ಮೋದಿಯವರು ಆಪರೇಷನ್ ಸಿಂಧೂರ ಮಾಡುವಾಗ ಡೊನಾಲ್ಡ್ ಟ್ರಂಪ್ರಿಂದ ಏನು ಪರವಾನಗಿ ಏನು ಪಡ್ಕೊಂಡಿರ್ಲಿಲ್ಲ. 4 ದಿನಗಳ ನಂತರ ಯುದ್ಧವನ್ನ ನಿಲ್ಸಿದ್ರು. ಅದಕ್ಕೆ ತಾನೇ ನಿಲ್ಸಿದೆ ಅದು ಎಷ್ಟು ಪಡ್ಕೊಂಡ್ರು ಕೂಡ ಮೋದಿ ಅವ್ರ ಸರ್ಕಾರ ಇವತ್ತಿಗೂ ಅದನ್ನು ಒಪ್ಕೊಂಡಿಲ್ಲ. ಅದನ್ನ ಕಡಾ ತುಂಡವಾಗಿ ನಿರಾಕರಿಸ್ತಾರೆ ಬಂದಿದೆ. ಆದ್ರೆ ಏನಂತೆ, ಮೋದಿ ಅವರಿಗೆ ಯಾಕೆ ಮೌನ ತಾಳ್ತಾರೆ? ಅವ್ರು ಅನೇಕ ಬಾರಿ ಅವ್ರ ಬೆಂಬಲಿಗರು ಕೂಡ ಮೋದಿಯವರ ಮೌನ ಸಮಸ್ಯಾತ್ಮಕ ಅನ್ಸುತ್ತೆ, ಎನಿಗ್ಮ್ಯಾಟಿಕ್ ಅಂತ ಅನ್ಸುತ್ತೆ. ಆದ್ರೆ ಎಲ್ಲಿ ಒಂದು ದೊಡ್ಡ ರಾಷ್ಟ್ರದ ಅಧ್ಯಕ್ಷ ಸ್ಥಾಪಿತ ಪರಂಪರೆಗಳು, ಅಂತಾರಾಷ್ಟ್ರೀಯ
ರಾಜತಾಂತ್ರಿಕ ಸಂಬಂಧಗಳಲ್ಲಿ ಎಲ್ಲ ಸ್ಥಾಪಿತ ಪರಂಪರೆ, ನಿಯಮಾವಳಿಗಳು, ನೀತಿ ಸಂಹಿತೆಗಳನ್ನ ಧಿಕ್ಕರಿಸ್ಬಿಟ್ಟು ಬೇಕಾಬಿಟ್ಟಿ ವರ್ತಿಸ್ತಾ ಇದ್ದಾಗ ಮೋದಿಯವರು ಮೌನ ತಾಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಬಂದೂಕಿಗಿಂತ ಈ ರಾಷ್ಟ್ರದ 140 ಪ್ರಜೆಗಳ ನೆಮ್ಮದಿಯ ಬದುಕು ಮುಖ್ಯ. ಅವ್ರಿಗೆ ಯುದ್ಧಕ್ಕಿಂತ ಕದನ ವಿರಾಮ ಮುಖ್ಯ. ತಾನು ವಿಶ್ವಗುರು ಅನ್ನೋ ಒಂದು ಹಪಾಹಪಿಗಿಂತ ಒಂದು ಭಾರತದ ಬಡ ಜನರಿಗೆ, ಭಾರತದ ಹೊಸ ವಿದ್ಯಾವಂತ ಯುವ ಜನತೆಗೆ ಒಂದು ನಿರಂತರವಾದ ಸುಭದ್ರವಾದ ಭವಿಷ್ಯವನ್ನು ಕೊಡಬೇಕು ಅನ್ನೋದೇ ಮುಖ್ಯ. ಹಾಗಿರುವಾಗ ಮೌನವನ್ನು ಕೂಡ ಒಂದು ಪ್ರಬಲ ಅಸ್ತ್ರವನ್ನ ಎದುರಾಗಲಿ ವಿರುದ್ಧ ಪ್ರಬಲ ಅಸ್ತ್ರವಾಗಿ ಬಳಸೋ ಒಂದು ತಂತ್ರಗಾರಿಕೆ ಕೂಡ ಮೋದಿ ಅವರಿಗೆ ಕರಗತ ಆಗೋಗ್ಬಿಟ್ಟಿದೆ. ಅಮೆರಿಕ ಜೊತೆಗೆ ವ್ಯಾಪಾರಿ ಒಪ್ಪಂದಗಳು ವಿಫಲವಾದ್ರೆ ಏನಂತೆ, ಸುದೀರ್ಘ ಕಾಲ ಎಳೆದು ಹೋದ್ರೆ ಏನಂತೆ, ಕೊನೆಗೂ ಮೋದಿ ಅವ್ರು ಮಾಡ್ಕೊಂಡಿದ್ದೇನು 27 ರಾಷ್ಟ್ರಗಳ ಯುರೋಪಿಯನ್ ಒಕ್ಕೂಟ ಜೊತೆಗೆ ವ್ಯಾಪಾರಿ ಒಪ್ಪಂದವನ್ನ ಮಾಡ್ಕೊಂಡ್ರು, ಬ್ರೆಜಿಲ್ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡ್ರು, ಸ್ವಲ್ಪ ಕಾಲ ಶತ್ರು ರಾಷ್ಟ್ರದಂತೆ ವರ್ತಿಸ್ತಾ ಇದ್ದ ಕೆನಡಾ ಪ್ರಧಾನಿ ಬಂದು ಹೋದ್ರು, ಅವ್ರ ಜೊತೆಗೆ ವ್ಯಾಪಾರಿ ಒಪ್ಪಂದಗಳನ್ನ ಮಾಡ್ಕೊಂಡ್ರು. ಈ ರೀತಿ ತನ್ನೊಂದು ಪರ್ಯಾಯ ಸಾಧ್ಯತೆಗಳನ್ನ ಕಂಡುಕೊಂಡಾಗ ಡೊನಾಲ್ಡ್ ಟ್ರಂಪ್ ಸಾಹೇಬ್ರೆ ಓಡ್ ಬಂದ್ರು. 50% ಇದ್ದ ತಾರೀಫನ್ನ 18% ಗಳಿಸಿದ್ರು. ಅದಕ್ಕೆಲ್ಲ ಮೋದಿ ಅವರೇನು ಅವ್ರ ಎದುರಿಗೆ ಅಂಗಲಾಚಿ ಬೇಡಲೇ ಇಲ್ಲ. ಒಂದು ಪ್ರತ್ಯಸ್ತ್ರವನ್ನ ಬಳಸಿದಾಗ ಆಮೇಲೆ 2022ರಿಂದ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಬಂದಿದೆ ಭಾರತ. ಅವಾಗ ಡೊನಾಲ್ಡ್ ಟ್ರಂಪ್ ಅಧಿಕಾರದಲ್ಲಿರಲಿಲ್ಲ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಬೆದರಿಕೆ ಹಾಕಿದ್ರು ಕೂಡ ರಷ್ಯಾದಿಂದ ತೈಲ ಮತ್ತು ಅನಿಲ ಖರೀದಿ ನಿಂತೇ ಇಲ್ಲ. ಆದ್ರೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ, 30 ದಿನಗಳ ಪರ್ಮಿಷನ್ ಕೊಟ್ಟಿದ್ದೇವೆ ಅನ್ನೋ ಒಂದು ಅವಿವೇಕದ ಹೇಳಿಕೆಯನ್ನು ಕೊಟ್ಟ ಅಮೆರಿಕದ ಅಧ್ಯಕ್ಷ ಮರುದಿನವೇ ಇಲ್ಲ, ಭಾರತಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ, 1 ತಿಂಗಳ ಕಾಲ ಹೌದು ಇರಾನ್ ಯುದ್ಧ ನಡೀತಿರೋದ್ರಿಂದ ನಿಮ್ಮ ದೇಶದ ಹಿತಾಸಕ್ತಿಗೋಸ್ಕರ ತಾವು ಖರೀದಿಸಬಹುದು ಅಂತ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ. ಗಳಿಗೆಗೊಂದು ಅವಿವೇಕದ ಹೇಳಿಕೆ ಕೊಡೋ ಅಮೆರಿಕದ ಅಧ್ಯಕ್ಷನ ಬಗ್ಗೆ ಮೋದಿಯವ್ರನ್ನ ಬೆಚ್ಚಿ ಬೀಳ್ಬೇಕಾಗಿಲ್ಲ. ಮೋದಿಯವರು ಹಿಂಬಾಗಲಿಂದ ಈ ದೇಶದ ಪ್ರಧಾನಮಂತ್ರಿ ಆಗಿಲ್ಲ. ನೇರ ಚುನಾವಣೆಯಲ್ಲಿ ಈ ರಾಷ್ಟ್ರದ ಜನತೆಗೆ ನೇರವಾಗಿ ತಲುಪೋದ್ರ ಮೂಲಕ ನಿರಂತರವಾಗಿ ಯಾವುದೇ ಜಾತಿ ಬಲ, ಧನಬಲ, ತೋಳ್ಬಲವಿಲ್ದಾನೆ ಮೊದಲು ಒಂದು ರಾಜ್ಯದ ಮುಖ್ಯಮಂತ್ರಿಗಿರಿ, ಮತ್ತೊಂದು ಸಾರಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಿರಿಯಲ್ಲಿ ತನ್ನದೇ ಆದ ಪ್ರತಿಭೆ, ಪರಿಶ್ರಮ, ಸಾಧನೆ ಬಲದಿಂದ ಮುಂದುವರಿತಾ ಇರೋ ಮೋದಿ ಬಗ್ಗೆ ಈ ಸಾಮಾಜಿಕ ನ್ಯಾಯದ ಬಡಾಯ ಕೊಚ್ಚೋ ಕಾಂಗ್ರೆಸ್ಸಿಗರ ಹಗುರು ಮಾತು ಅವರ ಗೌರವಕ್ಕೆ ತಕ್ಕದ್ದಲ್ಲ. ನಾಳೆ ಕಾಲ ಬದಲಾಗಬಹುದು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ವಾಸ್ತವನ್ನ ಕಂಡುಕೊಂಡಾಗ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಕಾಂಗ್ರೆಸ್ನವ್ರಿಗೆ ಒಂದು ಬೆದರುಗೊಂಬೆ ನೆಟ್ಕೊಂಡಿದ್ದಾರೆ. ಅಯ್ಯೋ, ಎಪ್ಸ್ಟೀನ್ ಫೈಲ್ಸ್. ಈಗಾಗಲೇ ಪ್ರಪಂಚದಾದ್ಯಂತ ಅನೇಕ ಗಣ್ಯ ವ್ಯಕ್ತಿಗಳ ಅವರ ಖಾಸಗಿ ಬದುಕಿನ ಆಷಾಢಭೂತಿತನವನ್ನ ಬಯಲು ಮಾಡ್ತಾ ಇರೋ ಎಪ್ಸ್ಟೈನ್ ಫೈಲ್ ಅಲ್ಲಿ ಮೋದಿಯವರ ಹೆಸರಿದೆ ಅಂತೆ. ಮೋದಿಯವರ ಹೆಸರಿದ್ರು ಯಾವ ಕಂಟೆಕ್ಸ್ಟ್ ಅಲ್ಲಿ ಇದೆ ಅದನ್ನ ಹೇಳ್ತಾ ಇಲ್ಲ ಇವರು ಕಾಂಗ್ರೆಸ್ಸಿಗರು. ಮೋದಿಯವರಿಗೆ ಆ ರೀತಿಯ ಕತ್ತಲ ಬದುಕಿನ ಪ್ರಮೇಯವೇ ಬರಲ್ಲ. ಅವರು ಸ್ವದೇಶದಲ್ಲಿರಲಿ ವಿದೇಶದಲ್ಲಿರಲಿ ದಿನದ 24 ಗಂಟೆಗಳ ಕಾಲ ಒಂದು ತೆರೆದ ಪುಸ್ತಕದಂತಿರುತ್ತೆ ಮೋದಿಯವರ ಒಂದು ಕಾರ್ಯವೈಖರಿ ಮತ್ತು ದಿನಚರಿ. ಎಪ್ಸ್ಟೈನ್ ಫೈಲ್ ಹಿಡ್ಕೊಂಡ್ಬಿಟ್ಟು ಮೋದಿಯವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಈ ಕಾಂಗ್ರೆಸ್ಸಿಗರ ಸಾಧ್ಯವೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲ ಬಾರಿ MLA ಆದಾಗ, ಮಂತ್ರಿ ಆದಾಗ ಈ ರಾಹುಲ್ ಗಾಂಧಿ ಹುಟ್ಟಿರ್ಲೇ ಇಲ್ಲ, ಪ್ರಿಯಾಂಕಾ ಗಾಂಧಿ ಕೂಡ ಹುಟ್ಟಿರ್ಲೇ ಇಲ್ಲ. ಆದ್ರೂ ಕೂಡ ಇವತ್ತು ತಮ್ಮ ಸಂಧ್ಯಾ ಕಾಲದಲ್ಲಿ ರಾಹುಲ್ ಗಾಂಧಿನೇ ನಮ್ಮ ಹೈಕಮಾಂಡು, ಸೋನಿಯಾ ಗಾಂಧಿಯೇ ನಮ್ಮ ಹೈಕಮಾಂಡು, ಪ್ರಿಯಾಂಕಾ ವಾದ್ರಾ ಗಾಂಧಿಯೇ ನಮ್ಮ ಹೈಕಮಾಂಡು ಅಂತ ಗುಲಾಮ ನಿಷ್ಠೆ ತೋರೋ ಈ ಕಾಂಗ್ರೆಸ್ಸಿಗರು ಮೋದಿಯವ್ರನ್ನ ಗುಲಾಮ ಅಂತ ಕರೆಯೋ ಯಾವುದೇ ನೈತಿಕ ಹಕ್ಕನ್ನು ಇಟ್ಕೊಂಡಿಲ್ಲ ಅಂತ ಹೇಳ್ತಾ ತುಂಬಾ ಬೇಸರದಿಂದ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.